ಸರ್ ಹೇಳಿ ಸರ್, ಇವತ್ತಿನ ಮೇನ್ ಉದ್ದೇಶ ಹೇಳಿ ಸರ್. ಕೋಲ್ಡ್ ನಂಬರ್ ಮತ್ತು ಬೇರೆ ವಿಚಾರ ಸರ್ ಈ ಕಡೆ ನೋಡಿ, ಈ ಕಡೆ ನೋಡಿ ಸರ್, ಮೇನ್ ಉದ್ದೇಶ ಹೇಳಿ. ನಮ್ಮದು ಇದು ಜನಜಾಗೃತಿ ಅಭಿಯಾನ ಮಾಡ್ತಿರೋದು. ಇದು ನಮ್ಮದು 25ನೇ ಪ್ರೆಸ್ ಮಾಡ್ತಿರೋದು. ನಮ್ಮ ಜನಜಾಗೃತಿ ಅಭಿಯಾನ ಮೇನ್ ಏನು ಅಂತಂತಂದರೆ ಬಾರ್ ಕೋಡಿಂಗ್ ತರೋದ್ರಿಂದ ಈ ಇಲ್ಲಿಗಲ್ ಫಿಲ್ಲಿಂಗು, ಪ್ಲಾಸ್ಟಿಕ್ ಅದು ಇದೆಲ್ಲನೂ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಡೊಮೆಸ್ಟಿಕ್ ಸಿಲಿಂಡರ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಿರೋದು ಬೆಂಗಳೂರು ಸುತ್ತಮುತ್ತ ಸುಮಾರು ನಡೀತಿದೆ. ಪ್ಲಸ್ ಅದರಲ್ಲಿ ಇನ್ನೊಂದೇನು ಅಂತಂದರೆ ಬಾರ್ ಕೋಡಿಂಗ್ ಉದ್ದೇಶ ಏನಕ್ಕೆ ಕೇಳ್ತಾ ಇದ್ದೀವಿ ಅಂದರೆ, ಬಾರ್ ಕೋಡಿಂಗ್ನ ಬಂದು ವೆಸ್ಟ್ ಬೆಂಗಾಲಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿ ಯೂಸ್ ಮಾಡ್ತಿದ್ದಾರೆ. ಅಲ್ಲಿ ಯಾವುದೇ ರೀತಿ ನಾವು ನೋಡಿದಂಗೆ 80-85% ಅದು ಕಮ್ಮಿ ಆಗಿದೆ. ಅದು ಇಲ್ಲಿಗಲ್ ಫಿಲ್ಲಿಂಗ್ ಅನ್ನೋದು ಕಮ್ಮಿ ಮಾಡಿದ್ದಾರೆ. ಸೊ ಇದು ಮುಂದಿನ ಜನಜಾಗೃತಿ ಕ್ರಮ ಯಾವ ರೀತಿ ಇದೆ ಸರ್? ಅದು ಕಟ್ಟುನಿಟ್ಟಾಗಿರುತ್ತಾ ಅಥವಾ ಬೇರೆ ಆಯಾಮ ತಗೊಳ್ಳುತ್ತೆ? ನಮ್ಮ ಉದ್ದೇಶ ಏನಂತಂದ್ರೆ, ನಾವು ಇವಾಗ ಎಲ್ಲೆಲ್ಲಿ ಅಭಿಯಾನ ಮಾಡಿದ್ದೀವೋ ಅಷ್ಟು ಅಭಿಯಾನನ ನಾವು ಇಲ್ಲಿಂದ ಸೆಂಟ್ರಲ್ ಡೆಲ್ಲಿಗೂ ಕಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿನ ಇಂಪ್ಲಿಮೆಂಟ್ ಮಾಡಿ ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಇದ್ದಾರೆ, ಪೆಟ್ರೋಲಿಯಂ ಮಿನಿಸ್ಟರ್ಗೆ ಒಂದು ಮೀಟಿಂಗ್ ಸಿಕ್ತು ಅಂತಂದರೆ ಇದ್ರ ಬಗ್ಗೆ ನಾವು ಉದ್ದೇಶವಾಗಿ ಹೆಂಗೆ ಮಾಡ್ಬೋದು ಏನಂತ ನಾವು ಇಂಪ್ಲಿಮೆಂಟ್ ನಮ್ಮ ಕಡೆ ರೇಟ್ ಮಾಡಿದ್ದೀರಿ ಸರ್? ಸರ್ ಇವಾಗವರೆಗೂ ಒಂದು 400 ಸಿಲಿಂಡರ್ನ ರೈಡ್ ಮಾಡಿಸಿದ್ವಿ. ಕಮ್ಮಿ ಅಂದರೆ ಒಂದು 150-200 ಕಡೆ ರೈಡ್ ಆಗಿದೆ ಸರ್. ಕಂಪ್ಲೇಂಟ್ ಮಾಡಿದ್ದೀರಾ ಸರ್? ಜಿಲ್ಲೆಗಳಲ್ಲಿ ನೀವು ಇದು ಮಾಡಿದ್ದೀರಿ ಸರ್? ರಾಜ್ಯದ 20 ಜಿಲ್ಲೆನ ಕವರ್ ಮಾಡಿದ್ದೀವಿ. 20 ಜಿಲ್ಲೆಯಲ್ಲಿ ನಿಮ್ಗೆ ಹೇಳ್ದಂಗೆ ಕಮ್ಮಿ ಅಂದ್ರೆ 600-800 ಸಿಲಿಂಡರ್ ಸಜ್ಜ ಆಗಿದೆ. ಕಮ್ಮಿ ಅಂದರೆ ಒಂದು 250-300 ಕಡೆ ಲೊಕೇಶನ್ನ ನಾವು ಖುದ್ದಾಗಿ ನಮ್ಮ ಕಡೆಯಿಂದ ನಾವು ರೈಡ್ ಮಾಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉತ್ತಮವಾಗಿ ಕೆಲಸ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಇದೆಲ್ಲ ರೈಡ್ ಆದಮೇಲೆ ಬೇಕಾದ್ರೆ ಇನ್ನೊಂದ್ಸರಿ ನಿಮ್ಮ ಓಕೆ ಸರ್. ನನ್ನ ಹೆಸರು ಚೇತನ್ ಕುಮಾರ್ ಅಂತ, ನಾನು ಕರ್ನಾಟಕ ವಿಭಾಗದ ಮುಖ್ಯಸ್ಥನಾಗಿದ್ದೀನಿ.